ನಟ ದರ್ಶನ್ ಈ ರೀತಿ ಮಾಡಿದ್ದು ಇಡೀ ಚಿತ್ರರಂಗಕ್ಕೆ ಕಳಂಕ. ದರ್ಶನ್ ಕಾನೂನು ಕೈಗೆತ್ತಿಕೊಂಡಿದ್ದು ಸರಿಯಲ್ಲ, ಶಿಕ್ಷೆಯಾಗಬೇಕು ಅಂತ. ಜೊತೆಗೆ ಮೃತ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸರ್ಕಾರ ಪರಿಹಾರ ಕೊಡಬೇಕು ಅಂತ ಅಶೋಕ್ ಅವರು ಮಾತನಾಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಸರಿಯಿಲ್ಲ ಈ ರಾಜ್ಯದಲ್ಲಿ, ಅದಕ್ಕೆ ಶಾಮಿಯಾನ ಹಾಕಿದ್ದಾರೆ ಸ್ಟೇಷನ್ ಮುಂದೆ ಅಂತ. ಶಾಮಿಯಾನ ಹಾಕಿದ್ದಕ್ಕೂ ಕೂಡ ಅಶೋಕ್ ಗರಂ ಆಗಿದ್ದಾರೆ. ಕಾನೂನು ಸುವ್ಯವಸ್ಥೆ ಕರ್ನಾಟಕದ ಸರ್ಕಾರದ ಕೈಯಲ್ಲಿ ಇಲ್ಲ ಅನ್ಸುತ್ತೆ. ಅದಕ್ಕೆ ಭಯಭೀತರಾಗಿ ಇಡೀ ಪೊಲೀಸ್ ಸ್ಟೇಷನ್ಗೆ ಶಾಮಿಯಾನ ಹಾಕಿ ಯಾರನ್ನೂ ಒಳಗಡೆ ಬಿಡದೆ, ಕಂಪ್ಲೇಂಟ್ ಕೊಡೋಕೆ ಬರೋರ್ನೂ ಬಿಡದೆ, ಮಾಧ್ಯಮನೂ ಬಿಡದೆ ಮಾಡ್ತಾ ಇರೋದು. ಎಲ್ಲಿದ್ದೀರಿ? ಏನಿದು? ನಾವು ಕಾಶ್ಮೀರದಲ್ಲಿದ್ದೀರಾ? ನಾವು ಕಾಶ್ಮೀರದಲ್ಲಿದ್ದೀರಾ? ಏನೋ ಟೆರರಿಸ್ಟ್ ದಾಳಿಗಳು ನಡೆಯುತ್ತೆ ಅಲ್ಲಿ, ಪಾಕಿಸ್ತಾನದ ಬಾರ್ಡರ್ ಲೈನ್ ಇದೆಯಲ್ಲ, ಅಲ್ಲಿದ್ದೀರಾ? ನಾವು ಕರ್ನಾಟಕದಲ್ಲಿದ್ದೀರಾ? ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ? ಇದಕ್ಕಿಂತ ಸ್ಪಷ್ಟ ನಿದರ್ಶನ ಬೇರೆ ಏನೂ ಇಲ್ಲ. ಇದಕ್ಕೆ ಏನಾಗೋಗ್ತೈತೆ? ಪೊಲೀಸರಿಗೆ ಆ ಥರದ ಶಕ್ತಿ ಇಲ್ವಾ? ಒಂದು ರಿಸರ್ವ್ ವ್ಯಾನ್ ಅಲ್ಲ ಅಂದ್ರೆ 10 ರಿಸರ್ವ್ ವ್ಯಾನ್ ತರಿಸ್ಕೊಂಡು ನಿಲ್ಸ್ಕೊಂಡ್ಲಿ. ಈಗೇನು ಬೇರೆ ಏನು ಗಲಾಟೆನೂ ಇಲ್ಲಲ್ಲ, ಎಲ್ಲೂ ನಿಲ್ಸ್ಕೊಂಡ್ಲಿ ತಂದು ಬೇಕಾದ್ರೆ. ಆದರೆ ಇದನ್ನ ಚಿತ್ರೀಕರಣ ಮಾಡಬಾರ್ದು, ಈ ಥರ ಏನೋ ಏನಿದೆ ಇದರಲ್ಲಿ? ಅದರಿಂದ ಮಾಧ್ಯಮನ ಹೊರಗಿಟ್ಟಿರುವಂಥದ್ದು, ಮಾಧ್ಯಮದ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಒಳ್ಳೆಯ ನಡವಳಿಕೆ ಅಲ್ಲ. ಇದನ್ನು ಖಂಡಿಸ್ತೇನೆ. ದರ್ಶನ್ ಅವರ ವಿಚಾರದಲ್ಲಿ ಸಾಕಷ್ಟು ಆಕ್ಷೇಪಗಳು ಕೇಳಿ ಬರ್ತಾ ಇದೆ ಸರ್. ಸಿನಿಮಾದಿಂದ ಬ್ಯಾನ್ ಮಾಡಬೇಕು ಅವ್ರನ್ನ, ಸಾಕಷ್ಟು ಕೆಟ್ಟ ಹೆಸರು ಬರ್ತಾ ಇದೆ ಕರ್ನಾಟಕಕ್ಕೆ, ಸ್ಯಾಂಡಲ್ವುಡ್ ಅಂತೆಲ್ಲ ಒಂದು ಅಭಿಪ್ರಾಯಗಳು ಬರ್ತಾ ಇದೆ ಸರ್. ಬಿಜೆಪಿ ಏನು ಆಗ್ರಹ ಮಾಡ್ತಾರೆ? ಇಲ್ಲ, ಇಡೀ ದೇಶದಲ್ಲಿ ಸುದ್ದಿ ಆಗಿದೆ. ನಾನು ನನ್ನೇ ನೋಡಿದೆ. ಇಡೀ ದೇಶದಲ್ಲಿ ಬೇರೆ ಬೇರೆ ಇಂಗ್ಲೀಷ್ ಚಾನಲ್ಲು, ಹಿಂದಿ ಚಾನಲಲ್ಲೂ ಕೂಡ ಈ ಸುದ್ದಿ ಹೋಗ್ತಾ ಇರೋದು ಕೂಡ ಒಂದು ಆಘಾತಕಾರಿ. ಇದರಿಂದ ಫಿಲಂ ಚೇಂಬರ್, ಅಲ್ಲಿನ ಚುನಾಯಿತ ಅಧ್ಯಕ್ಷರು ಇದರ ಬಗ್ಗೆ ಸೂಕ್ತ ಕ್ರಮ ನನ್ನೇನು ಕೂಡ ನಾನು ಪ್ರತಿಭಟನೆ ಮಾಡ್ತಾ ಇರೋದು ನೋಡಿದೆ ಫಿಲಂ ಚೇಂಬರ್ ಮುಂದೆ. ಅವ್ರ ಕ್ರಮ ತೆಗೆದುಕೊಳ್ಬೇಕು ಇದ್ರ ಬಗ್ಗೆ. ಮತ್ತೆ ಸತ್ಯಾಸತ್ಯತೆ ಹೊರಗಡೆ ಬರಬೇಕು. ಏನು ಸತ್ಯ ನಡೆದಿದೆ ಅದನ್ನ ಹೊರಗಡೆ ಬರಬೇಕು. ಜನಕ್ಕೂ ಗೊತ್ತಾಗಬೇಕು ಇದ್ರ ಬಗ್ಗೆ. ಅದರಿಂದ ಸತ್ಯಾಸತ್ಯತೆ ಹೊರಗಡೆ ಬರಲಿ. ಪೂರ್ತಿ ಡೀಟೇಲ್ ಬಂದ್ಮೇಲೆ ಇನ್ನಷ್ಟು ರಿಯಾಕ್ಷನ್ ನಾನು ಮಾಡ್ತೀನಿ. ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ರೈತರು ಕೂಡ ಹೋರಾಟ ಕಾರ್ಯಕ್ರಮ ರೈತರು ಕೂಡ ಪ್ರತಿಭಟನೆ ಮಾಡ್ತಾರೆ. ಸತ್ತಿರೋನು ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇರೋನಲ್ಲ. ನನಗೆ ಗೊತ್ತಿರೋ ಪ್ರಕಾರ ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ಲ ಪಾಪ. ಅವನಿಗೆ ಮರ್ಡರ್ ಕೇಸಲ್ಲಿಲ್ಲ, ಆಫ್ ಮರ್ಡರ್ ಕೇಸಲ್ಲಿಲ್ಲ, ಗಲಾಟೆಯಲ್ಲಿಲ್ಲ, ಏನೂ ಇಲ್ಲ. ಏನೋ ಹವ್ಯಾಸಕ್ಕೆ ಏನೋ ಮಾಡಿಬಿಟ್ಟಿದ್ದಾನೆ ಅಂತ ಅನಿಸುತ್ತೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ದಿನನಿತ್ಯ ಈ ಥರದ್ದು ಕೋಟ್ಯಾಂತರ ಬರ್ತಾ ಇದೆ, ಲಕ್ಷಾಂತರ ಕೋಟ್ಯಾಂತರ ಈ ಥರ ಮೆಸೇಜ್ಗಳು, ಈ ಥರದ್ದೆಲ್ಲ ನಾವು ನೋಡ್ತಾ ಇದ್ದೀರಿ. ಎಲ್ಲರೂ ಹಂಗೆ ಕೊಲೆ ಮಾಡಕ್ಕೆ ಹೋದರೆ ಈಗೆಲ್ಲ 1 ಕೋಟಿ ಜನ ಕೊಲೆ ಮಾಡಬೇಕಾಗ್ತದೆ. ಅದರಿಂದ ಇದನ್ನೆಲ್ಲ ಸ್ಪೋರ್ಟಿವ್ ಆಗಿ ತಗೊಬೇಕು. ಕಾನೂನಿದೆ, ಪೊಲೀಸರಿದ್ದಾರೆ, ಸಂಬಂಧಪಟ್ಟವರಿಗೆ ತಿಳಿಸ್ಬೇಕಾಗಿತ್ತು. ತಿಳಿಸಿ ಅವ್ರು ಕ್ರಮ ತೆಗೆದುಕೊಳ್ತಾ ಇದ್ರು. ಕಾನೂನನ್ನು ತೆಗೆದುಕೊಳ್ಳುವಂಥದ್ದು ಅದು ಈ ಸಣ್ಣ ವಿಚಾರ, ಕುಲ್ಲಕ್ಷ ವಿಚಾರ. ಇದು ಇಡೀ ಚಿತ್ರರಂಗಕ್ಕೆ ಒಂದು ರೀತಿ ಕಳಂಕ ಅಂತ ನನಗೆ ಅನಿಸುತ್ತೆ. ಆ ಕುಟುಂಬಕ್ಕೆ ಸಹಾಯ ಮಾಡಬೇಕಂತ ಆಗ್ರಹ ಮಾಡಿದ್ರು ಸರ್ಕಾರಕ್ಕೆ. ರೇಣುಕಾಸ್ವಾಮಿ ಕುಟುಂಬಕ್ಕೆ ಅವ್ರ ಹೆಂಡತಿ ಕೂಡ ಪ್ರೆಗ್ನೆಂಟ್ ಆಗ್ತದೆ. ಸರ್ಕಾರ ಮಾನವೀಯತೆಯ ದೃಷ್ಟಿಯಿಂದ ಅವ್ರ ಕುಟುಂಬಕ್ಕೆ ಸಹಾಯ ಮಾಡಬೇಕು ಅಂತ ಅನಿಸುತ್ತೆ. ಯಾಕಂದರೆ ಇದ್ದವನೊಬ್ಬನೇ ಅವರು ದುಡಿಮೆ ಮಾಡುವಂಥನು, ಅದು ಗರ್ಭಿಣಿ ಹೆಣ್ಮಗಳು. ಮಾನಸಿಕ ಚಿತ್ರಹಿಂಸೆಗಳನ್ನು ಎಷ್ಟೊಂದು ನನ್ನ ನೋಡಿದ ಅಮ್ಮ ನಮ್ಮ ಮಗುಗೆ ಯಾರ ಗತಿ ಅನ್ನೋ ಮಾತನ್ನು ಆಡ್ತಾ ಇದ್ದಾರೆ. ಸೊ ಭಾಳ ಒಂಥರ ಕರಳು ಕಿತ್ತು ಬರೋವಂಥ ಒಂದು ದೃಶ್ಯಗಳನ್ನು ನೋಡಿದ್ದೀನಿ ನನ್ನ ಮಾಧ್ಯಮದಲ್ಲಿ ಕೂಡ ನಾನು. ಇಂದ ಸರ್ಕಾರ ಇದ್ರ ಬಗ್ಗೆ, ಅಲ್ಲಿನ ಜಿಲ್ಲಾಡಳಿತ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು, ಮತ್ತು ಅವರಿಗೆ ಸಹಾಯ ಮಾಡಬೇಕು. ಅವ್ರಿಗೆ, ಆ ಕುಟುಂಬಕ್ಕೆ, ವಿಶೇಷವಾಗಿ ಆ ಹೆಣ್ಮಗಳಿಗೆ ಸಹಾಯ ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.